ನ್ಯಾಯ ಕೊಡಿಸುವಂತೆ ಕುಮಾರಸ್ವಾಮಿ ಕಾಲಿಗೆ ಬಿದ್ದಂತಹ ವ್ಯಕ್ತಿ ನನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆ ಅನ್ನದಾನಿ ಅಕ್ರಮ ಸಂಬಂಧ ಹೊಂದಿದ್ದಾರೆ. ಮಳವಳ್ಳಿ ಮಾಜಿ ಶಾಸಕರ ವಿರುದ್ಧ ಅಕ್ರಮ ಸಂಬಂಧದ ಆರೋಪವನ್ನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ. ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕುಮಾರಸ್ವಾಮಿ ಕಾಲಿಗೆ ಬಿದ್ದಿದ್ದಾರೆ. ನನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಅನ್ನದಾನಿ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಕಾಲು ಹಿಡಿದು ವ್ಯಕ್ತಿ ಗೋಳಾಟ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅನ್ನುವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ದೂರನ್ನ ಕೊಟ್ಟಿದ್ದಾರೆ. ಅವರ ಕಾಲು ಹಿಡ್ಕೊಂಡಿದ್ದಾರೆ. ದಿಶಾ ಸಭೆ ಬಳಿಕ ಈ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಪ್ರಸನ್ನ ಕುಮಾರ್ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಈ ಒಂದು ಆರೋಪವನ್ನ ಪ್ರಸನ್ನ ಕುಮಾರ್ ಅನ್ನುವಂತಹ ವ್ಯಕ್ತಿ ಮಾಡಿದ್ದಾರೆ. ನ್ಯಾಯ ಕೊಡಿಸಿ ನನಗೆ ಅಂತ ಹೇಳಿ ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಗೋಳಾಟ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಅನ್ನದಾನಿ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅನ್ನೋದನ್ನ ನೇರವಾಗಿ ಆರೋಪವನ್ನ ಕುಮಾರಸ್ವಾಮಿಯ ಅವ್ರಿಗೇನೆ ಅಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಅವರಿಬ್ಬರು ಅಕ್ರಮ ಸಂಬಂಧ ಇದೆ, ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಬಳಿ. ಆಗ ಅವ್ರು ಹೇಳಿದ್ದಾರೆ, ಸಭೆ ಮುಗಿಲಿ ಆ ನಂತರ ನಾನು ಮಾತಾಡ್ತೀನಿ ಅಂತಾನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರಸನ್ನ ಕುಮಾರ್ ಅನ್ನುವರು ಇದೀಗ ಎಚ್.ಡಿ.ಕೆ ದೂರನ್ನ ಕೊಟ್ಟಿದ್ದು. ಇದು ಮಂಡ್ಯದ ಜಿಲ್ಲಾ ಪಂಚಾಯಿತಿಯಲ್ಲಿ ಇವತ್ತು ನಡೆದಿರುವಂತಹ ಘಟನೆ. ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳಿಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಬೆಂಗಳೂರಲ್ಲಿ ಡಿಫರ್ಮೇಷನ್ ಕೇಸ್ ಹಾಕಿದ್ದಾರೆ. ವರ್ಷಾನುಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ, ನನ್ನ ಹತ್ರ ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನು ಕೇಳಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ಮಾರ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ಬರ್ಸಲ್ಲಿ ನನಗೆ ಫೋನ್ಗಳು. ಹೌದು ಸರ್, ಅಂದಾನಿ ಅಂದರೆ ಅವ್ರ ಮುಖಾಂತರ ಒಬ್ರು ಇದ್ದಾರೆ, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ಈಕೆ 1.5 ಕೋಟಿ ಅಪಾರ್ಟ್ಮೆಂಟ್, ಲಕ್ಸುರಿ ಅಪಾರ್ಟ್ಮೆಂಟಲ್ಲಿ ಹೆಂಗಿದ್ದಾಳೆ, ಆ ಅಪಾರ್ಟ್ಮೆಂಟ್ಗೆ ಇವ್ರು ಬಂದು ರಾತ್ರಿ ಹೊತ್ತು ಕಾರಲ್ಲಿ ಸೇರ್ಕೊಂಡ್ಬಿಡೋದು. ನಾನೊಬ್ಬ ಬಡವ ನ್ಯಾಯ ಕೇಳಿದ್ದಕ್ಕೆ ನನ್ನ ಮೇಲೆ ಡಿಫರ್ಮೇಷನ್ ಕೇಸ್ ಹಾಕಿದ್ದಾರೆ. ಕುಮಾರಣ್ಣ ಅವರಿಗೆ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್ ಗೌಡ, ಈಗ ನ್ಯಾಯಕ್ಕಾಗಿ ಪ್ರಸನ್ನ ಕುಮಾರಸ್ವಾಮಿಗೆ ದೂರನ್ನ ಕೊಟ್ಟಿದ್ದಾರೆ. ಮಾತಾಡಿದ್ರ ಕುಮಾರಸ್ವಾಮಿಯವರು ಇವರ ಬಳಿ, ಜೊತೆಗೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿ ಬಳಿ ಏನೆಲ್ಲ ಸಾಕ್ಷಿಗಳಿದೆ? ನವಿತಾ, ಇವತ್ತು ಕುಮಾರಸ್ವಾಮಿ ಅವರು ಮಂಡ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಜೊತೆಗೆ ಜಿಲ್ಲಾ ಪಂಚಾಯತ್ ನಲ್ಲಿ ಅವರ ದಿಶಾ ಸಭೆ ಕೂಡ ನಿಗದಿಯಾಗಿತ್ತು. ಹೀಗಾಗಿ ಜಿಲ್ಲಾ ಪಂಚಾಯತ್ಗೆ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಂತೆ ಪ್ರಸನ್ನ ಕುಮಾರ್ ಎನ್ನುವಂತಹ ಈ ವ್ಯಕ್ತಿ ಕುಮಾರಸ್ವಾಮಿ ಅವರ ಬಳಿ ಸಾಕಷ್ಟು ಗೋಳಾಟವನ್ನ ನಡೆಸಿದ್ರು. ಅವರ ಕಾಲಿಗೆ ಬಿದ್ದು ನ್ಯಾಯವನ್ನ ಕೊಡಿಸಿ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಗೋಳಾಟವನ್ನ ಮಾಡಿದ್ರು. ಅಂದ್ರೆ ವಿಚಾರ ಇಷ್ಟೇ, ಈ ಪ್ರಸನ್ನ ಕುಮಾರ್ ಅಂತಕ್ಕಂಥವ್ರಿಗೆ ವಿಜಯಲಕ್ಷ್ಮಿ ಅಂತಕ್ಕಂಥ ಪತ್ನಿ ಇದ್ದಾರೆ. ಈ ಪತ್ನಿ ಜೊತೆ ಮಳವಳ್ಳಿ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಅನ್ನದಾನಿ ಅವರು ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ. ಹೀಗಾಗಿ ನನ್ನ ಹೆಂಡತಿ ನನಗೆ ಡಿವೋರ್ಸ್ ಅನ್ನು ಕೊಟ್ಟು ಅವರಿಬ್ರು ಚೆನ್ನಾಗಿರ್ಲಿ ಅನ್ನುವಂತ ಮಾತನ್ನ ಈತ ಹೇಳ್ತಾ ಇರುವಂತದ್ದು. ಆದ್ರೆ ಈತನಿಗೆ ಡಿವೋರ್ಸ್ ಅನ್ನು ಕೊಡ್ತಾ ಇಲ್ಲ, ಜೊತೆಗೆ ಮಾಜಿ ಶಾಸಕರ ಜೊತೆ ಅಕ್ರಮ ಸಂಬಂಧವನ್ನ ಕೂಡ ನನ್ನ ಪತ್ನಿ ಇಟ್ಕೊಂಡಿದ್ದಾರೆ. ಇದು ಯಾವ ನ್ಯಾಯ? ಹೀಗಾಗಿ ಸಾಕಷ್ಟು ಬಾರಿ ಪೊಲೀಸರ ಬಳಿ ಅಲ್ದಾಟವನ್ನು ಮಾಡಿದೆ. ಇದರ ಜೊತೆಗೆ ಸಾಕಷ್ಟು ಜನರ ಬಳಿ ಕೂಡ ಮನವಿಯನ್ನ ಮಾಡ್ಕೊಂಡೆ, ಆದ್ರೆ ನಂಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರ ಬಳಿ ಅಂತಿಮವಾಗಿ ಬಂದಿದ್ದೇನೆ. ಹೀಗಾಗಿ ಕುಮಾರಸ್ವಾಮಿ ಅವರು ನನ್ನ ಜೊತೆ ಅಂದ್ರೆ ದಿಶಾ ಸಭೆ ಬಳಿಕ ಮಾತನಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈತನ ಏನು ವಿಚಾರ ಅಂದ್ರೆ ಮಾಜಿ ಶಾಸಕರ ವಿರುದ್ಧ ಏನು ಆರೋಪ ಮಾಡ್ತಾ ಇದ್ದಾನೆ, ಈ ವಿಚಾರ ಜಿಲ್ಲಾ ಪಂಚಾಯತ್ ಮುಂದೆ ಒಂದು ರೀತಿಯ ಐಕ್ರಮ ಆಗಿತ್ತು ಇವತ್ತು. ನವಿತಾ, ಸುನಿಲ್, ಈಗ ಈ ಓಕೆ
ಥ್ಯಾಂಕ್ ಯು ಸುನಿಲ್ ಕುಮಾರ್ ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದೀಗ ನೊಂದ ಪತಿಯಾಗಿರುವಂತಹ ಪ್ರಸನ್ನ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ ಕುಮಾರ್ ಅವರೇ, ಕುಮಾರಸ್ವಾಮಿ ಅವರ ಬಳಿ ಇವತ್ತು ಹೋಗಿದ್ರಿ, ಅವ್ರ ಕೈಕಾಲು ಹಿಡಿದ್ರಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಎಷ್ಟು ಟೈಮಿಂದ ಈ ರೀತಿಯಾಗಿ ಒಂದು ಸಮಸ್ಯೆ ನೀವು ಅನುಭವಿಸ್ತಾ ಇದ್ದೀರಾ? ಯಾಕೆ ನಿಮ್ಮ ಹೆಂಡತಿ ಡಿವೋರ್ಸನ್ನು ಕೊಡ್ತಾ ಇಲ್ವಾ? ಅದೇ ಕಾರಣಕ್ಕಾಗಿ ಈ ರೀತಿಯಾಗಿ ಈಗ ಕೇಳ್ತಾ ಇದ್ದೀರಾ ಹೇಗೆ? ಕೇಳಿಸ್ತಾ ಇದೆ ಮೇಡಮ್. ನನ್ನ ವಾಯ್ಸ್ ಕೇಳಿಸ್ತಾ ನಿಮಗೆ? ನನ್ನ ಪ್ರಶ್ನೆ ಕೇಳಿಸ್ತಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಓಕೆ, ಈಗ ಎಷ್ಟು ಟೈಮಿಂದ ಈ ರೀತಿಯಾಗಿ ನೀವು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ? ಏನು ಆ್ಯಕ್ಚುಲಿ ನೀವು ಕುಮಾರಸ್ವಾಮಿ ಅವರ ಬಳಿ ಹೋಗಿ ಕೈಕಾಲು ಹಿಡಿದ್ರಿ, ಈ ಥರ ಒಂದು ಸಮಸ್ಯೆ ಇದೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರಿ. ನಿಮ್ಮ ಸಮಸ್ಯೆಯನ್ನು ಎಷ್ಟು ಟೈಮಿಂದ ಈ ರೀತಿಯಾಗಿ ಇದೆ ಅಂತ ಹೇಳಿ? ಮೇಡಮ್, ವಿಚಾರ ನಾವು ಕುಮಾರಣ್ಣ ಅವ್ರ ಹತ್ರ ಹೋಗಿದ್ ವಿಚಾರ ಬಂದ್ಬಿಟ್ಟು ನನ್ನ ವೈಫ್ ಮತ್ತೆ ಮಳವಳ್ಳಿ ಮಾಜಿ ಶಾಸಕರಾದಂತ ಡಾಕ್ಟರ್ ಕೆ ಅನ್ನದಾನಿ ಅವ್ರಿಗೂ ಇರೋ ಅಕ್ರಮ ಸಂಬಂಧದ ಬಗ್ಗೆ ಕುಮಾರಣ್ಣ ಅವ್ರಿಗೆ ಒಂದು ನ್ಯಾಯ ಕೇಳಕ್ ಹೋಗಿದ್ದೆ ಮೇಡಮ್. ನಾನು ನ್ಯಾಯ ಕೇಳಕ್ ಹೋಗಿ ಕುಮಾರಣ್ಣ ಅವ್ರಿಗೆ ಮನವಿ ಪತ್ರವನ್ನು ಕೊಟ್ಟಿದೀವಿ ನಾವು. ಈ ವಿಚಾರವಾಗಿ ನಾವು ಕುಮಾರಣ್ಣ ಅವ್ರ ಹತ್ರ ಹೋಗಿದ್ದು ಮೇಡಮ್. ಅಲ್ಲ, ಈಗ ನೀವು ಕಾನೂನಿನ ಮೊರೆ ಹೋಗ್ಲಿಲ್ವಾ? ಕಾನೂನಿನ ಮುಖಾಂತರವಾಗಿ ಯಾವುದೇ ರೀತಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ಲಿಲ್ವಾ ಇಲ್ಲಿ? ಮಾಡಿದ್ದೆ ಮೇಡಮ್, ಖಂಡಿತ ಮಾಡಿದ್ದೆ. ನಾನು ಶಾಂತಿನಗರ್ ಬೆಂಗಳೂರಲ್ಲಿ ನಾನು ಡೈವರ್ಸ್ ಕೇಸ್ ಹಾಕೊಂಡಿದ್ದೆ. ಆವಾಗ ನನ್ನ ಮೇಲೆ ವರದಕ್ಷಿಣೆ ಕೇಸು, ಸುಳ್ಳು ವರದಕ್ಷಿಣೆ ಕೇಸ್ಗಳನ್ನ ಕೊಟ್ಟು 20 ಲಕ್ಷ ಕೊಡು, 10 ಲಕ್ಷ ಕೊಡು, 20 ಲಕ್ಷ ಕೊಡು, 30 ಲಕ್ಷ ಕೊಡು ಅಂತ ಈ ರೀತಿ ಡಿಮಾಂಡ್ ಮಾಡಿದ್ರು ಮೇಡಮ್ ನನಗೆ. ನೀವು ಅವ್ರಿಗೆ ಹೇಳಿಲ್ವಾ ಈ ರೀತಿಯಾದಂತಹ ಸಮಸ್ಯೆ ಇದೆ, ನಮ್ಮಿಬ್ಬರ ಮಧ್ಯೆ ಡಿವೋರ್ಸ್ ಕೊಡಿ ಅಂತ ಕೇಳಿದ್ರಾ ನೀವು? ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟೆ ಮೇಡಮ್. ಆಕೆ ಕೋರ್ಟ್ಗೆ ಬರ್ಲಿಲ್ಲ ಮೇಡಮ್. ಓಕೆ. ಆ ಸಮಯದಲ್ಲಿ ನನಗೂ ಮಾನಸಿಕವಾಗಿ ನಾನು ನೊಂದಿರೋದ್ರಿಂದ ಕೋರ್ಟ್ಗೆ ಹೋಗಕ್ ಆಗ್ಲಿಲ್ಲ ಮೇಡಮ್. ಆಕೆನೂ ಬರ್ಲಿಲ್ಲ, ನಾನು ಕೋರ್ಟ್ಗೆ ಹೋಗ್ಲಿಲ್ಲ ಮೇಡಮ್. ಆಕೆ ಈಗ ಮೈಸೂರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಇದ್ದಾಳೆ. ಆ ಅಪಾರ್ಟ್ಮೆಂಟ್ಗೆ ಮಾಜಿ ಶಾಸಕರಾದಂತ ಅಂದಾನಿ ಅವರು ಹೋಗ್ತಾ ಬರ್ತಾ ಇದಾರೆ ಮೇಡಮ್. ನೋಡಿ, ಈಗ ಯಾರೇ ಒಬ್ಬರ ವಿರುದ್ಧ ನಾವು ಈಗ ಅಂದ್ರೆ ದೂರು ಮಾಡ್ಬೇಕು ಅಥವಾ ಒಂದು ಆರೋಪವನ್ನ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಒಂದಷ್ಟು ಸಾಕ್ಷ್ಯಗಳು ಕೂಡ ಇರ್ಬೇಕಾಗುತ್ತೆ. ಆ ರೀತಿಯ ಸಾಕ್ಷ್ಯಗಳು, ದಾಖಲೆಗಳು ನಿಮ್ಮ ಹತ್ರ ಇದೆಯಾ ಹೇಗೆ ಅಂತ? ಮೇಡಮ್, ದಾಖಲೆ ಅಂತಂದ್ರೆ ಸತ್ಯಕ್ಕೆ ಹತ್ರ ಇರೋ ದಾಖಲೆ ಇದೆ ಮೇಡಮ್ ನನ್ನ ಹತ್ರ. ಸಂಪೂರ್ಣವಾಗಿ ದಾಖಲೆ ಇಲ್ಲದೆ ಸತ್ಯಕ್ಕೆ ಹತ್ರ ಇದೆ, ಕ್ವಶನ್ ಮಾಡೋ ಅಂತ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಯಾವಾಗ ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು? ಅಂದ್ರೆ ನೀವಿಬ್ರು ಕೂಡ ಹೋಗ್ಲಿಲ್ಲ ಕೋರ್ಟ್ಗೆ ಅಂತ ಹೇಳಿ ಹಂಗೆ ಇದೆಯಾ ಕೋರ್ಟ್ ಅಲ್ಲಿ? ಇನ್ನೂ ಕೂಡ ಏನಾದ್ರು ಕಂಟಿನ್ಯೂ ಆಗಿದೆಯಾ ಹೇಗೆ? ಇಲ್ಲ, ಕಂಟಿನ್ಯೂ ಆಗಿಲ್ಲ ಮೇಡಮ್, ಡಿಸ್ಮಿಸ್ ಆಗೋಯ್ತು ಅಂತಂದ್ರು. ಮತ್ತೆ ನೀವು ಅಪ್ಲೈ ಮಾಡಿಲ್ವಾ? ಮತ್ತೆ ನಾನು ಅಪ್ಲೈ ಮಾಡಿಲ್ಲ ಮೇಡಮ್, ಯಾಕಂದ್ರೆ 16 ಬಾರಿ ನಾನು ಕೋರ್ಟ್ಗೆಲ್ಲ ಹಲದಿ ಪೊಲೀಸ್ ಸ್ಟೇಷನ್ ಮೇಲೆ ನನ್ನ ಮೇಲೆಲ್ಲ ಇಲ್ಲಿಸಲ್ಲದ ಆರೋಪಗಳನ್ನೆಲ್ಲ ಕೊಟ್ಟು ಇದಾಗಿದೆ, ಫಸ್ಟೇಟೆಡ್ ಆಗಿರೋದ್ರಿಂದ ನಾನು ಹೋಗಕ್ ಹೋಗ್ಲಿಲ್ಲ ಮೇಡಮ್. ಅದು ನನ್ ತಪ್ಪಿರ್ಬಹುದು ಅಷ್ಟೇ, ಅದು ಬಿಟ್ರೆ ನಂದು ಇನ್ನೇನು ತಪ್ಪಿಲ್ಲ ಮೇಡಮ್, ಖಂಡಿತ. ಯಾವಾಗ ಮದುವೆ ಆಗಿರೋದು ನಿಮ್ಗೆ? ಎಷ್ಟು ವರ್ಷ ನಿಮ್ಗೆ ಚೆನ್ನಾಗಿತ್ತು ಸಂಸಾರ? ಯಾವಾಗಿಂದ ಈ ರೀತಿಯಾಗಿ ಆಗಿರೋದು? ಆಯ್ತು ಮೇಡಮ್, 2012 ಅಲ್ಲಿ ಮದುವೆ ಆಗಿದ್ದು ಮೇಡಮ್. 11 ಅಲ್ಲಿ. ಮದ್ವೆಗಿಂತ ಮುಂಚೆಯಿಂದನೂ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರು ಮೇಡಮ್ ಇವರು. ನಾನು ಆಫೀಸ್ಗೆ ಹೋದಾಗ ಅವ್ರ ಜೊತೆ ಫೋನಲ್ಲಿ ಸಂಭಾಷಣೆ ಮಾಡೋದು ಇವರು. ಅದಕ್ಕೆ ಬೇಕಾದಂತ ಹೇಳಿ ಮೇಡಮ್. ಈಗ ನೀವು ಹೇಳಿದ್ರಿ ಕಾಲ್ ಡೀಟೇಲ್ಸ್ ಕೂಡ ಇದೆ ನನ್ನ ಹತ್ರ ಅಂತ ಹೇಳಿದ್ರಿ. ಕಾನೂನಿನ ಮೊರೆನೆ ಹೋಗ್ಬೋದಲ್ವಾ ನೀವು ಅಂತ ಹೇಳಿ ಈಗ ಹೇಳ್ತಿದ್ರಿ ನೀವು. ಇಲ್ಲ, ನನಗೆ ಸಾಕಾಗೋಯ್ತು, ನನಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಬಟ್ ಕಾನೂನಿನ ಮುಖಾಂತರ ಹೋಗದೇ ಇದ್ರೆ ನಿಮ್ಗೆ ನ್ಯಾಯ ಹೇಗ್ ಸಿಗತ್ತೆ? ಮೇಡಮ್, ಒಬ್ಬ ಮನುಷ್ಯ ಇಂಥ ವಿಚಾರದಲ್ಲಿ ಎಷ್ಟು ನೋವನ್ನ ತಿನ್ಬಹುದು, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಯಾಕಂದ್ರೆ ಇದು ಭಾವನಾತ್ಮಕ ವಿಚಾರ. ಆದ್ರಿಂದ ಇದು ಯಾವುದೇ ರೀತಿಯಾದಂತ ಹಣದ ಕಾಸಿನ ವ್ಯವಹಾರ ಅಲ್ಲ. ಭಾವನಾತ್ಮಕ ವಿಚಾರವಾಗಿದ್ರಿಂದ ಗಂಡನ ಸ್ಥಾನದಲ್ಲಿರೋ ನಾನು ಇಂಥ ಒಂದು ಪ್ರೊಫೈಲ್ ಇರೋರ ಜೊತೆ, ನಮ್ಮ ಹೆಂಡತಿ ಇಂಥ ಪ್ರೊಫೈಲ್ ಇರೋರ ಜೊತೆ ಹೋದ್ರೆ ನಾನು ಎಷ್ಟು ಫೈಟ್ ಮಾಡಬಹುದು, ಎಷ್ಟು ನಾನು ಸೈಲೆಂಟ್ ಆಗಿರ್ಬಹುದು, ಎಷ್ಟು ನೋಡ್ಕೊಂಡು ಸುಮ್ನೆ ಇರ್ಬಹುದು, ಇದನ್ನೆಲ್ಲ ಬರುತ್ತೆ ಮೇಡಮ್ ಪ್ರಶ್ನೆ. ಬರೀ ಅದೊಂದೇ ಆಂಗಲ್ ಅಲ್ಲಿ ದಯವಿಟ್ಟು ಥಿಂಕ್ ಮಾಡಬೇಡಿ ನೀವು. ಇಲ್ಲ, ನಾನ್ ಕೇಳ್ತಿರೋದು, ನೀವು ಹೇಳಿದ್ರ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ. ನೀವು ಹೇಳಿದ್ರೆ ನಿಮ್ಮ ಮೇಲೇನು ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ನಿಮ್ಮ ಮೇಲೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರ ಅಂದ್ರೆ ಏನ್ ಕಂಪ್ಲೇಂಟ್ ಮಾಡಿದ್ರು? ನಿಮ್ ಬಗ್ಗೆ ಯಾವ ರೀತಿಯ ಆರೋಪ ಮಾಡಿದ್ರು ಅಲ್ಲಿ ಅಂತ? ವರದಕ್ಷಿಣೆ ಕೇಳ್ತಾ ಇದಾರೆ, ಹೊಡಿತಾ ಇದಾರೆ, ವರದಕ್ಷಿಣೆ ಕೇಳ್ತಾ ಇದಾರೆ ಅಂತ. ನಾನು ಹೆಂಗ್ ಪ್ರೂವ್ ಮಾಡ್ಲಿ ಮೇಡಮ್? ನನ್ನ ಹತ್ರ ನಾನು ₹1 ಕೇಳಿಲ್ಲ ಅಂತ ನಾನು ಹೆಂಗ್ ಪ್ರೂವ್ ಮಾಡ್ಲಿ? ಮನೆ ಒಳಗೆ ನಡೀತಾ ಇರೋ ವಿಚಾರಗಳನ್ನ ನಾನು ಹೆಂಗ್ ಪ್ರೂವ್ ಮಾಡ್ಲಿ? ಮೊನ್ನೆ ಹೇಳಿದ್ಲು, ಹೌದು ನನಗೂ ಅವನಿಗೂ ಸಂಬಂಧ ಇದ್ದಿದ್ ನಿಜ ಕಣೋ, ಏನ್ ಮಾಡ್ಕೋತೀಯ ನಿಂತ ಏನ್ ಕಿತ್ಕೊಳಕಾಗತ್ತೆ ಅಂತ ಈ ರೀತಿ ವಲ್ಗರ್ ಎಲ್ಲ ಮಾತಾಡಿ ಓದ್ಲು. ನನಗೂ ಫಸ್ಟ್ರೇಟೆಡ್ ಆಯ್ತು. ನಾನು ಅದಕ್ಕೆ ಟೈಮ್ ನೋಡಿ ಕುಮಾರಣ್ಣ ಅವ್ರಿಗೆ ಕಾಲಿಗೆ ಬಿದ್ದಿ ಕೈ ಮುಗ್ದಿ, ದಯವಿಟ್ಟು ಇದಕ್ಕೊಂದು ನ್ಯಾಯ ಕೊಡ್ಸಿ. ಅವ್ರಿಬ್ರು ಚೆನ್ನಾಗಿರ್ಲಿ ಮೇಡಮ್. ನನ್ ವಾದ ಇದೆ ಮೇಡಮ್, ಅವ್ರಿಬ್ರು ಚೆನ್ನಾಗಿರ್ಲಿ ಮೇಡಮ್. ನನಗೆ ಬೇಡ ಮೇಡಮ್, ನನಗೆ ಕಾನೂನು ಮುಖಾಂತರನೇ ಡೈವರ್ಸ್ ನಾನು ತಿರ್ಗಾ ಮಾಡ್ತೀನಿ. ಮೋಸ್ಟ್ಲಿ ಅವಾಗ ನಾನು ಆಗಿರ್ಲಿಲ್ಲ, ನಾನು ಬೇಜಾರಾಗಿ ಹಲದಿ ನಾನು ತುಂಬಾ ಖರ್ಚು ಮಾಡಿ ನಾನು ಸುಮ್ನಾದ್ನೆ ಹೊರ್ತು, ನನಗೆ ಬೇಡ ಅಂದಿರ ಹೋರಾಟ ಬೇಡ ಅಂದಿರ ನಾನು ಸುಮ್ನಾಗ್ಬಿಡ್ತಾ ಇದ್ದೆ. ನಾನು ಯಾಕೆ ಇದುವರೆಗೂ ಇಲ್ಲಿ ಮಾಡ್ತಾ ಇದ್ದೆ? ಆ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡ್ಬೇಕು. ಯಾವತ್ತಾದ್ರೂ ಅವ್ರು ಸರಿಯಾಗಿ ಬರ್ಬೋದು ಅಂತ ಏನಾದ್ರೂ ವೇಟ್ ಮಾಡ್ತಿದ್ರಾ ನೀವು?
ಇಲ್ಲ ಮೇಡಮ್, ಬೇಡ ಮೇಡಮ್. ಯಾಕಂದ್ರೆ ಅಲ್ಲಿ ಆಗು ಹೋಗುಗಳನ್ನೆಲ್ಲ ನೋಡಿದ್ರೆ ನಾನು, ಹ್ಮ್ ಯಾಕಂದ್ರೆ ಕೆಲವೊಂದು ನನ್ನ ಕಣ್ಣಿಂದ ನಾನೇ ನೋಡಿದೀನಿ. ಹ್ಮ್ ಅದನ್ನೆಲ್ಲದಕ್ಕೂ ನಾನು ಸಾಕ್ಷಿ ಕೊಡಕ್ಕಾಗಲ್ಲ. ಹ್ಮ್ ಕಣ್ಣಿಂದ ನಾನು ನೋಡಿರೋದಕ್ಕೆಲ್ಲ ಅದ್ ಹೆಂಗ್ ಸಾಕ್ಷಿ ಕೊಡ್ಲಿ ನಾನು? ಹ್ಮ್ ಅದನ್ನೆಲ್ಲ ಬೆಳವಣಿಗೆಗಳು ಕಣ್ಣಾರೆ ನಾನು ನೋಡಿರೋದ್ರಿಂದ ಇದು ವರ್ಕೌಟ್ ಆಗಲ್ಲ ಮೇಡಮ್. ಇದು ಮಕ್ಳಿದಾರ? ಯಾಕಂದ್ರೆ ಅವ್ರು ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಮಕ್ಳೇನಾದ್ರೂ ಇದಾರಾ ನಿಮ್ಗೆ? ಒಂದ್ ಗಂಡ್ ಮಗು ಇದೆ ಮೇಡಮ್. ಓಕೆ, ಅವ್ರ ಜೊತೆನೇ ಇದಾರಾ? ಆಕೆ ವಶದಲ್ಲೇ ಇದೆ. ಮಗು ನೋಡಕ್ ಮೈಸೂರ್ಗೆ ಹೋಗ್ತಾ ಇದ್ದೆ ಮೇಡಮ್ ನಾನು. ಹ್ಮ್ ಅಲ್ಲಿ ವಿಜಯನಗರಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರು, ಮಗುನ ಬಂದು ಕಿಡ್ನಾಪ್ ಮಾಡಕ್ ಇದ್ ಮಾಡ್ತಾನೆ. ಈಗ ವೇಟ್ ಮಾಡ್ತಿದ್ದೀರಾ ಕುಮಾರಸ್ವಾಮಿ ಅವರಿಗೆ? ಕುಮಾರಣ್ಣ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರಸನ್ನ ಕುಮಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.